ರಾಮ ಮಂಜರಿ. ಇಲ್ಲಿಯ ಈ ಪ್ರಕರಣ ಪ್ರೀತಿ ಜೀವನ ಜೇನು. 45ನೇ ದಿವಸ ಇವತ್ತ. ಪ್ರೀತಿ ಜೀವನ ಜೇನು. ಒಂದು ಸಾಲ್ಕ 3 ಚೌಪದಿಗಳು, ಭಾಳ ಅಪರೂಪವಾದ ಚೌಕಟಿಗಳು. ಅವು ಏನು ಹೇಳ್ತಾವೆ, ದಾಂಪತ್ಯ ಜೀವನದ ಒಂದು ಚಿತ್ರಣವನ್ನು ಅಪರೂಪವಾಗಿ ಚಿತ್ರೀಕರಿಸಿದ್ದಾರೆ ಶ್ರೀ ಶಿವಪ್ಪನವರು. ಅದ್ಭುತ. ಒಲಿದೊಲಿದು ಬಯಸುವುದು ಹೆಣ್ಣೊಲವ ಗಂಡೊಂದು, ಹೆಣ್ಣು ತಾನಲೆಯುವುದು ಪುರುಷನಾಕೃತಿಗೆ. ಏನು ಚುಂಬಕ ಶಕ್ತಿ ಹುದುಗಿದೆಯೋ ಸೃಷ್ಟಿಯಲಿ, ಚಲುವಿಕೆಯ ಚೈತನ್ಯ ಮುದ್ದುರಮ. ಚಲುವಿಕೆಯ ಚೈತನ್ಯ ಮುದ್ದುರಮ ಅಂದರೆ ಒಬ್ಬರಿಗೊಬ್ಬರನ್ನ ಪ್ರೀತಿ ಮಾಡೋದು, ಅವರ ರೂಪ, ಅವ್ರ ಗುಣ ಎಲ್ಲ ದೃಷ್ಟಿಯಿಂದ. ಮತ್ತು ಒಂದು ಲಗ್ನ ಮಾಡಿಬಿಟ್ರೆ ನೀನು ನನಗೆ ಪ್ರಿಯೆ, ನಾನು ನಿನಗೆ ಪ್ರಿಯಳು. ಸ್ವಾಭಾವಿಕವಾದಂಥ ಆ ಒಲವು ಹುಟ್ಟಿಬಿಡ್ತದೆ. ಆ ಒಲವಿನೊಂದಿಗೆ ಜೀವನದ ಕೊನೆಯವರೆಗೂ ಅವ್ರು ಇರಬೇಕಾಗ್ತದೆ. ನಡುವೆ ಏನೋ ಸ್ವಲ್ಪ ರಸಕಸಿ ಬರ್ಬೋದು. ಆದಾಗಲೂ ಅಲ್ಲಿ ಆ ದಾಂಪತ್ಯದಲ್ಲಿ ಅದ್ಭುತವಾದ ಒಂದು, ಯಾಕಂದರೆ ತಾನು ಬಯಸಿದ ಆ ಹೆಣ್ಣು ಚಲುವಿರ್ತಾಳೆ. ಹೆಂಗೆ ಇರಲಿ, ಗಂಡ ಹೆಂಡತಿಗೆ ಚಲೋ ಆಗ್ತಾನೆ, ಹೆಂಡತಿ ಗಂಡತಿಗೆ ಚಲೋ ಅನ್ನಿಸ್ತಾನೆ. ನನ್ನ ಹೆಂಡತಿ ಚಲೋ ಇದ್ದಾಳೆ, ಚಂದ ಇದ್ದಾಳೆ ಅಂಥೇಳಿ. ಸೃಷ್ಟಿಯ ಶಕ್ತಿ ಅದು. ಸೃಷ್ಟಿಯ ಶಕ್ತಿ ಒಳಗೆ ಹೊಕ್ಕು ಅದನ್ನು ಆಕರ್ಷಣೆಯನ್ನು ಕ್ರಿಯೇಟ್ ಮಾಡ್ತದೆ. ಇದೊಂದು ಸಹಜ ಅಂತ. ಮುಂದಿನ ನೋಡ್ರಿ, ಪ್ರೀತಿ ತನಗೊಪ್ಪಿದರೆ ಮುಗುದೆ ಸಕ್ಕರೆ ಹಾಲು, ಅಕ್ಕರೆಯ ನೆಲೆಯಲ್ಲಿ ಆಕೆ ಕೆನೆ ಮೊಸರು. ಸಂವಾದ ಸಂಘದಲ್ಲಿ ರುಚಿರ ಹೋಳಿಗೆ ತುಪ್ಪ. ನೀರೆ ಮನ ನವನೀತ ಮುದ್ದುರಾಮ. ಹೆಂಡತಿ ಆ ಗಂಡಿಗೆ ಹೆಂಗೆ ಕಾಣ್ತಾಳೆ ಅಂಬೋದನ್ನು ಎಷ್ಟು ಚಂದ ವರ್ಣಿಸ್ಯಾರ ನೋಡಿ ಶಿವಪ್ಪನವರು. ಸಕ್ಕರೆ ಹಾಲು. ಯಾವಾಗ ಪ್ರೀತಿ ಇರ್ತದೋ ಮನಸ್ಸಿನೊಳಗೆ ತನ್ನ ಹೆಂಡತಿಯ ವಿಚಾರದಾಗಿ, ತನ್ನ ಸತಿಯ ವಿಚಾರದಾಗಿ ಪತಿ ಯಾವ ರೀತಿ ವಿಚಾರ ಮಾಡ್ತಾನೆ ನೋಡ್ರಿ ಅಲ್ಲಿ. ನನ್ನ ಹೆಂಡತಿ ಸಕ್ಕರೆ ಹಾಲು 2 ಕೂಡಿಸಿದ್ರೆ ಎಷ್ಟು ರುಚಿ ಅಲ್ಲ. ಆಮೇಲೆ ಕೆನೆ ಮೊಸರು, ಕೆನೆ ಮೊಸರು ಹೌದು. ಆಮೇಲೆ ಮಾತಿನೊಳಗೆ ಚೆಂದಾಗಿ ಮಾತಾಡ್ಕೋತ, ಪ್ರೀತಿಲೇ ಮಾತಾಡ್ಕೋತ ಇದ್ದಾಗ ಹೋಳಿಗೆ ತುಪ್ಪ ಅಂತ. ಆಮೇಲೆ ಆಕೆ ನೀರೇ ಮನ. ಆಕೆಯ ಮನಸ್ಸು ಹೆಂಗದ ಅಂದ್ರೆ ಬೆಣ್ಣೆ ಹೆಂಗದ ರೀ, ಬೆಣ್ಣೆ ಹೆಂಗದ. ಎಷ್ಟು ಅದ್ಭುತವಾದ ಗಂಡ ಹೆಂಡತಿಯ ಒಂದು ಭಾವವನ್ನು ಇಲ್ಲಿ ಅಪೂರ್ವವಾಗಿ ಚಿತ್ರಿಸಿದ್ದಾರೆ ಶ್ರೀ ಶಿವಪ್ಪನವರು. ಇನ್ನು ಕೊನೆಯದು ಅದೇ ಅರ್ಥ. ಗಂಡು ಹೆಣ್ಣಿನ ಒಲವು ರಥದೆರಡು ಗಾಲಿಗಳು, ಹೊಂದಿಕೊಳ್ಳದಿರೆ ಮನಸ್ಸು ಸಹಜ ಮುಗ್ಗರಿಕೆ. ಒಗಟಾದ ಪ್ರೀತಿಯಲ್ಲಿ ಮಿಲನದುತ್ತರ ಕಠಿಣ, ಅನುಸರಣೆ ಅನಿವಾರ್ಯ ಮುದ್ದುರಾಮ. ನೋಡಪ್ಪ, ಸ್ವಲ್ಪ ಕಠಿಣವಾಗಿ ಮಾತಾಡ್ತಾನೆ ಮುದ್ದುರಾಮೇಲೆ. ನೀ ಲಗ್ನ ಮಾಡ್ಕೊಂಡು ಲಗ್ನ ಆಗ್ಯದ, ನಿನ್ನ ಹೆಂಡತಿ ಹೆಂಗಿದ್ದಾಳೆ? ಚಲೋ ಇದ್ದಾಳೆ. ಏನಂಗೆ ಬರೀ ಚಲೋ ಇದ್ದಾಳಲ್ಲ, ಮಸ್ತ್ ಇದ್ದಾಳೆ, ಪ್ರೀತಿಲೇ ಇದ್ದಾಳೆ, ಉತ್ಸಾಹದಿಂದ ಇದ್ದಾಳೆ ಅಂತ ಹೇಳಬೇಕು. ಹೊಂದಿಕೊಳ್ಳಿಕ್ಕೆ ಬೇಕೋ. ಹೊಂದಿಕೊಳ್ಳದಿರೆ ಮನಸ್ಸು ಸಹಜ ಮುಗ್ಗರಿಕೆ. ಒಗ್ಗಟ್ಟಂತ ಮಾಡ್ಕೋಬಾರ್ದು ಆ ಪ್ರೀತಿಯನ್ನು. ಸಹಜವಾಗಿ ಸರಳವಾಗಿ ನಾನು ನಿನ್ನ ಪ್ರೀತಿಸ್ತೇನೆ, ನೀ ನನ್ನ ಪ್ರೀತಿಸು ಅಂದಾಗ ಮಾಡಲೇಬೇಕು, ಹೊಂದಿಕೊಂಡು ಹೋಗಲಿಕ್ಕೆ ಬೇಕು. ಅನುಸರಣೆ ಅನಿವಾರ್ಯ ಮುದ್ದುರಾಮ. ನೋಡಿ, ಇಲ್ಲೊಂದು ಉದಾಹರಣೆ ಕೊಡ್ತಾರೆ 1ನೇ ಸಾಲಿನೊಳಗೆ. ಹೆಂಡು ಗಣ್ಣಿನ ಒಲವು ರಥದೆರಡು ಗಾಲಿಗಳು. ರಥ
ಏನಪ್ಪ ರಥ ಎಷ್ಟೆಷ್ಟು ನಾವು ಈಗ ಕಳೆದ ಸುಮಾರು ಒಂದು ವಾರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿದ್ಧಾರೂಢ ಮಠದ ರಥ, ತುಮಕೂರಿನ ಸಿದ್ಧಗಂಗಾ ಮಠದಟ, ಎಲ್ಲ ಮಠಗಳಲ್ಲಿ ರಥ ಎಳೆಯುವ ಸಂಭ್ರಮ, ರಥೋತ್ಸವ. ಆ ಚಲನೆ ಏನದಲ್ಲ, ಆ ರಥಗಳ ಚಲನೆ ಆ ತುದಿಯಿಂದ ಈ ತುದಿಗೆ, ಆ ತುದಿ ಹೆಂಗೆ ಹೋಗ್ತಾವೋ ರಥಗಳ ಗಾಲಿಗಳಿಂದ, ಅವು ಚಕ್ರಗಳಿಂದ. ರಥ ಒಂದು ಪವಿತ್ರತೆಯ ಸ್ವರೂಪ. ರಥ ಏನೋ ಪವಿತ್ರತೆಯ ಸ್ವರೂಪ. ಹೀಗಾಗಿ ಗಂಡ ಹೆಂಡತಿ, ಸತಿ ಪತಿ ಅವೆರಡೂ ಅದ ಗಾಲಿ ರೂಪ ಅಂತ. ಅವರು ಪವಿತ್ರ ದಾಂಪತ್ಯ ಆಗಬೇಕು. ಅವು ಹೆಂಗೆ ಅವೆರಡು ರಥವನ್ನು ಹೇಳ್ಕೊಂಡು ಹೋಗ್ತಾವೆ. ಆ ಗಾಲಿ ಚಲಿಸಿ ಚಲಿಸಿ ಎಷ್ಟೊಂದು ಲಕ್ಷಗಟ್ಟಲೆ, ಕೋಟಿಗಟ್ಟಲೆ, ಲಕ್ಷಗಟ್ಟಲೆ ಜನರ ಮನಸ್ಸನ್ನು ಅರಳಿಸ್ತಾವ ಭಕ್ತಿಯಿಂದ, ಪ್ರೀತಿಯಿಂದ. ಅದೇ ರೀತಿ ಇಲ್ಲೇ ಸತಿಪತಿಗಳು ಆ ರಥದ ಗಾಲಿಗಳಪ್ಪ ಜೀವನದೊಳಗೆ ಅವ್ರು ಹೊಂದಿಕೊಂಡು ಹೋಗಲಿಕ್ಕೆ ಬೇಕು ಅಂಥೇಳಿ ಅದ್ಭುತವಾದ ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟು ಪವಿತ್ರತೆಯನ್ನು ಹುಟ್ಟ್ಯಾರಿಲ್ಲೇ ಶಿವಪ್ಪನವರು. ರಥ ಅಂದ್ರೆ ಸುಮ್ಮನೆ ಹಿಂಗೆ ರಥ ಇರಂಗಿಲ್ಲದು. ಆ ಸ್ವಾಮಿಗಳನ್ನು, ದೇವತೆಗಳನ್ನು, ದೇವರನ್ನು ಹೊತ್ತುಕೊಂಡು ತಿರುಗಾಡ್ತಿರ್ತದೆ. ಕೈ ಮುಗಿತಾರೆ, ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ ರಥಕ್ಕೆ. ಹೌದಲ್ಲ? ಹಂಗೆ ಪವಿತ್ರ ಭಾವನೆಯಿಂದ ದಾಂಪತ್ಯ ಇರಬೇಕು ಅನ್ನುವಂಥ ಅರ್ಥ ಅಲ್ಲಿ ಹುದುಗಿದೆ. ಆಮೇಲೆ ಬರ್ತೀವಿ ನೋಡಿ ಸೀದಾ ಎಲ್ಲಿ ಬರ್ತೀವಪ್ಪ ನಾವು? ಪಾಪ ವೃದ್ಧಾಪ್ಯಕ್ಕೆ ಕಣ್ಣೆರಡು ಮಂಜಾಗಿ ಕೋಲೂರಿ ನಡೆವಾಗ ಎಳೆತನದ ಚಂಡಾಟ ನೆನಪು ಅತಿ ರಮ್ಯ. ಮಾಗಿ ಚಳಿ ಇರುಳಲ್ಲಿ ಅದೆ ಬೆಚ್ಚನೆಯ ಕಾವು ನೆನೆ ಕಳೆದ ಮುದಗಳಿಗೆ ಮುದ್ದು ರಾಮ. ಇದು ನಮ್ಮ ವೃದ್ಧನ ಒಂದು ಪರಿಸ್ಥಿತಿ, ವೃದ್ಧಾಪ್ಯದ ಪರಿಸ್ಥಿತಿ. ಕಣ್ಣು ಮಂಜಾಗಿರ್ತಾವೆ, ಕೋಲು ಹಿಡಿಯಬೇಕಾಗ್ತದೆ ನಡೆದಾಡಲಿಕ್ಕೆ. ಆಮೇಲೆ ಇದೆಲ್ಲ ಇದ್ದು ಸಹಿತ ನಮ್ಮ ನೆನಪುಗಳವಲ್ಲಪ್ಪ. ಆ ನೆನಪುಗಳು ಸುಂದರವಾದ ನೆನಪುಗಳನ್ನು, ಸವಿಯಾದ ನೆನಪುಗಳನ್ನು ಮಾಡ್ಕೋತ ಎಲ್ಲರ ಜೋಡಿ ಚೆಂದಾಗಿ ಬದುಕಬೇಕು. ಇಷ್ಟೇ ಇರೋದು. ಆದರೆ ಯಾಕಂದರೆ ವೃದ್ಧಾಪ್ಯದಾಗ ಮಾಡಲಿಕ್ಕಂತ ಏನು ಕೆಲಸ ಇಲ್ಲ. ಅಕಸ್ಮಾತ್ ಸಣ್ಣ ಪುಟ್ಟ ಕೆಲಸ ಮನೆಯೊಳಗಿದ್ರೆ ಮಾಡಬೇಕು, ಇಷ್ಟೇ. ಹಂಗೆ ಈ ವೃದ್ಧಾಪ್ಯ ಅಂದರೆ ನೋವು, ಏಕಾಂಗಿತನ, ಅಸಹಾಯಕತೆ ಇವೆಲ್ಲ ಇದ್ದಾಗಲೂ ಸಹ ಆ ಸುಂದರವಾದ ನೆನಪುಗಳನ್ನು ನೆನಪಿಸ್ಕೋತ ಏನೇನೋ ಸಾಧನೆ ಮಾಡಿರ್ತೀವಿ ನಾವು ಜೀವನದಾಗ. ಲೇಖಕನಾಗಿನೋ, ನೌಕರಿಯೊಳಗನೋ, ಅಥವಾ ಸಮಾಜ ಸೇವಕನಾಗಿಯೋ ಏನೇನೋ ಅವೆಲ್ಲ ಎಷ್ಟೊಂದು ಅದರೊಳಗೆ ಸುಂದರವಾದ ಸವಿಯಾದ ನೆನಪುಗಳಿರ್ತಾವಲ್ಲ, ಸ್ನೇಹಿತರ ನೆನಪು. ಅವನ್ನೆಲ್ಲ ನೆನಪು ಮಾಡಿಕೊಂಡು ಚೆಂದಾಗಿ ಸಂತೋಷದಿಂದ ನಗುತ್ತಾ ಇರಬೇಕು ವೃದ್ಧಾಪ್ಯದ. ನೆನೆ ಕಳೆದ ಮುದಗಳಿಗೆ ಮುದ್ದು ರಾಮ. ಆಮೇಲೆ ನಿನ್ನ ಜೊತೆ ನಡೆದಾಡಿ ಮಾತಾಡಿ ನಲಿದವರು, ನೊಂದೆದೆಗೆ ಸಾಂತ್ವನದ ಸುಧೆಯ ನೆರೆದವರು, ಎತ್ತ ಹೋದರೋ ಇಂದು ಮಣ್ಣಾದರೇನಿವರು, ನೆನಪು ಕಂಬನಿ ಭಾರ ಮುದ್ದು ರಾಮ. ಎಲ್ಲರೂ ಹೋಗೋದ, ಎಲ್ಲರಿಗೂ ಸಾವು ಸಹಜವಾದಂಥ ಕ್ರಿಯೆ ಜೀವನದೊಳಗೆ. ಒಬ್ಬರು ಮುಂಚೆ, ಒಬ್ಬರು ಹಿಂದೆ. ಒಬ್ಬರು ಮುಂದೆ ಹೋಗ್ತಾರೆ, ಅವ್ರು ಹಿಂದೆ ನಾವಿರ್ತೀವಿ, ನಾವು ಹೋಗ್ತೇವೆ ಎಲ್ಲರೂ, ಪ್ರತಿಯೊಬ್ಬನು. ಹೀಗಿದ್ದಾಗ ನೀವು ಅವ್ರ ಬಗ್ಗೆ ನಿಮ್ಮ ಕಣ್ಣೀರು ಸುರಿಸ್ಬೋದು, ಬ್ಯಾಡ ಅನ್ನಂಗಿಲ್ಲ, ಕಣ್ಣೀರು ಸುರಿಸ್ರಿ. ಆದರೂ ಆ ನೆನಪು ಮಾಡ್ಕೋತ ಅವ್ರ ಜೊತೆಯಿಂದ ಕಳೆದಂಥ ಒಂದು ಅಪೂರ್ವವಾದ ಒಂದು ಸಂಬಂಧವನ್ನು, ಪ್ರೀತಿಯನ್ನು ನಾವು ಬೆಳೆಸ್ಕೊತಾ ಇರಬೇಕು ಅನ್ನುವಂಥ ಅಪೂರ್ವ ಚೌಪದಿ ಇದು. ಆಮೇಲೆ ಮುಂದಿಂದೋ ಭಾಳ ಚಂದ ಅದ ರೀ. ಬೆಳಗಾಯಿತೆಂದೊಡನೆ ದಿವಸವಿದೆ ಇನ್ನೊಂದು, ಸೂರ್ಯ ಅರುಣೋದಯ, ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ತಾ ಇದ್ದಾನೆ, ಅರುಣೋದಯ ಆಗ್ತಾ ಇದೆ. ಇದನ್ನು ನಾಳೆ ಹೇಳ್ತೇನೆ. ನಮಸ್ಕಾರ.